ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು. ಇದು ನಾನಿಲ್ಲಿ ಸಬ್ಬಕ್ಕಿ ಹಾಕಿಬಿಟ್ಟು ಇವತ್ತು ಉದರಬೇಳೆ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಉದರಬೇಳೆ ಪಲ್ಯ ಮಾಡೋಕ್ಕೆ ನಾನು ಫಸ್ಟು ಒಂದು ಚಿಕ್ಕ ಲೋಟದಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. 1.5 ಕಪ್ಪು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಉದರಬೇಳೆ ಪಲ್ಯನ 2 ರೀತಿಯಲ್ಲೂ ಮಾಡ್ಬೋದು. ಉದ್ರಬೇಳೆನ ಬೇಯಿಸ್ಕೊಂಡ್ಬಿಟ್ಟಾದರೂ ಮಾಡ್ಬೋದು, ಇಲ್ಲಾಂದರೆ ನಾವು ಒಂದು 2 to 3 hours ಅದನ್ನ ನೆನೆ ಇಟ್ಬಿಟ್ಟು ಉದ್ರಬೇಳೆ ಪಲ್ಯ ಮಾಡ್ಬೋದು. ಬಟ್ ನಾನಿಲ್ಲಿ ಮಾಡ್ತಾಯಿರೋದು ಬೇಯಿಸ್ಕೊಂಡು ಮಾಡ್ತಾಯಿರೋದು. ಸೊ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ತೊಗರಿಬೇಳೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ನಾನು. ಅದು ಬೇಯೋ ತನಕ ನಾನು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡ್ಬಿಟ್ಟು ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಚೆನ್ನಾಗಿರೋ ನೀರಿಂದ ತೊಳೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಉದುರುಬೇಳೆ ಪಲ್ಯನ ನಾವು ಯಾವುದೇ ಸೊಪ್ಪು ಹಾಕದೇನೂ ಮಾಡ್ಬೋದು, ಬಟ್ ಸೊಪ್ಪು ಹಾಕಿ ಮಾಡಿದ್ರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬೋದು, ನಾನು ಸಬ್ಬಕ್ಕಿ ಸೊಪ್ಪನ್ನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇಲ್ಲಿ ಬೇಳೆನೂ ಕುದೀತಾ ಇದೆ. ತೊಗರಿಬೇಳೆ ನಾವು ಇಟ್ಟಿದ್ದೀವಲ್ವ, ಇದನ್ನು ತೊಗರಿಬೇಳೆ ತುಂಬ ಮೆತ್ತಗಾಗಿ ಕುದಿಯೋ ಥರ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕಾದ್ರೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಉದುರುಬೇಳೆಗೆ ಸ್ವಲ್ಪ ಬೇಳೆ ಥರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ಉದುರುಬೇಳೆಗೆ ಯಾವ ಥರ ಬೇಕು ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಬೆಂದರೆ ಸಾಕು ಉದುರುಬೇಳೆಗೆ. ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ ಇವಾಗ. ಸೊ ನಾನು ತೊಳೆದಿಟ್ಕೊಂಡಿರೋಂತಹ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಯಾವುದಾದ್ರೂ ಮನೆಯಲ್ಲಿ ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಯಾವುದೇ ಸೊಪ್ಪಿದ್ರೂ ನಾವು ಉದುರುಬೇಳೆಗೆ ಹಾಕಿಬಿಟ್ಟು ಮಾಡ್ಬೋದು. ಸೊಪ್ಪು ಹಾಕಿದರೆ ಅದರದ್ದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಇವತ್ತು ಸಬ್ಬಸ್ಗಿ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತಲೂ ಹೇಳ್ತೀವಿ. ಸೊ ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಉದುರುಬೇಳೆ ಪಲ್ಯ ಮಾಡೋದು ನನಗೆ ಅಂತ ಹೇಳ್ಕೊಡ್ತೀನಿ. ಸೊ ಉದುರುಬೇಳೆ ಪಲ್ಯಕ್ಕೆ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬೆಳ್ಳುಳ್ಳಿ 4 ರಿಂದ 5, ಹಸಿಮೆಣಸಿನ್ಕಾಯಿನ ನಾನು ಪೇಸ್ಟಾಗಿ ಮಾಡಿಟ್ಕೊಂಡಿದ್ದೀನಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡ್ತಿರೋದು. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟಿದ್ದೀನಿ. ಈ ಕಡಾಯಿಗೆ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಒಗ್ಗರಣೆಗೆ 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಳೋಣ. ಅದಾದ ನಂತರ ಚೆನ್ನಾಗಿ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸಹ ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಅಥವಾ ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ಕರಿಬೇವನ್ನ ಹಾಕ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ನಾವು ಹಸಿಮೆಣಸಿನ್ಕಾಯಿದು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿದು ಫುಲ್ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವು ಉದುರುಬೇಳೆಗೆ ಪುಡಿ ಖಾರ ಅಥವಾ ಖಾರದ ಪುಡಿನೂ ಹಾಕ್ಕೊಳ್ಬೋದು, ಬಟ್ ಇದಕ್ಕೆ ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದೆಲ್ಲ ಫ್ರೈ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸಬ್ಬಸ್ಗಿ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಸ್ಗಿ ಸೊಪ್ಪು ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದರಲ್ಲಿರುವಂಥ ಹಸಿ ವಾಸನೆ, ಬಿಕಾಸ್ ನಾವು ಡೈರೆಕ್ಟಾಗಿ ಹಸಿ ಸೊಪ್ಪನ್ನ ಯೂಸ್ ಮಾಡ್ತಾ ಇರೋದಲ್ವ, ಸೊ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕನೂ ನಾವು ಎಣ್ಣೆ ಒಳಗಡೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಸಬ್ಬಸ್ಗಿ ಸೊಪ್ಪು ಫ್ರೈ ಆಗಿದೆ. ನೋಡಿ, ಎಷ್ಟೊಂದು ಸೊಪ್ಪು ನಾವು ಯೂಸ್ ಮಾಡಿರೋದು, ಬಟ್ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪನೇ ಆಗಿಬಿಡುತ್ತೆ. ಇವಾಗ ನಾವು ಒಂದು ಟೇಬಲ್ ಸ್ಪೂನು ಅರಿಶಿಣನ ಹಾಕ್ಕೊಳ್ಳೋಣ ಇದಕ್ಕೆ.
ಅರಿಶಿನ ಹಾಕಿಬಿಟ್ಟು ಮತ್ತು ಇದು ಒಗ್ಗರಣೆ ಏನಿದೆ ಅಲ್ವ ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ದಟ್ ಇದು ಸೊಪ್ಪಿನ ಜೊತೆ ಚೆನ್ನಾಗಿ ಬೆರಿಬೇಕದು. ಇವಾಗ ಚೆನ್ನಾಗಿ ಕಲ್ತಿದೆ ಒಗ್ಗರಣೆ ಎಲ್ಲ. ಸೊ ನಾವು ನೆಕ್ಸ್ಟು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ವ, ಆ ಬೇಳೆನ ಈ ಒಗ್ಗರಣೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಆ ಒಗ್ಗರಣೆಗೆ ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇದು ಒಗ್ಗರಣೆ ಚೆನ್ನಾಗಿ ಬಂದಿದೆ. ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ಬೇಳೆನೂ ಸಹ ಈ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಇನ್ನೂ ಒಂದು 3 to 4 ಮಿನಿಟ್ಸ್ ಆದರೂ ಮತ್ತೆ ನಾವು ಉದುರು ಬೇಳೆನ ಬೇಯಿಸ್ಕೊಳ್ಬೇಕು. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಬೇಳೆನೂ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಳೆ ನೋಡ್ತಾ ಇದ್ದರೆ ಇದು ಕಾಳಾಗಿರೋದು, ತುಂಬ ಮೆತ್ತಗಾಗಿ ಇದು ಬೆಂದಿಲ್ಲ. ಸೊ ಉದುರು ಬೇಳೆಗೆ ಸ್ವಲ್ಪ ಬೇಳೆ ಥರ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಬೇಳೆನ ನೀಟಾಗಿ ಇದು ಒಗ್ಗರಣೆ ಏನು ಹಾಕಿರ್ತೀವಲ್ವ ಸೊಪ್ಪಿಂದು, ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಕಲಿತ್ರೆ ಮಾತ್ರ ಖಾರ ಉಪ್ಪು ಎಲ್ಲನೂ ನೀಟಾಗಿ ಬೇಳೆ ಜೊತೆ ಕಲಿಯುತ್ತೆ, ಇಲ್ಲಾಂದರೆ ಅದು ಒಂದೇ ಸೈಡ್ ಇದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು ಬೇಳೆ ಸೊಪ್ಪಿನ ಜೊತೆ ಚೆನ್ನಾಗಿ ಬೆರ್ತಿದೆ. ಇದನ್ನ ನಾವು ಏನಿಲ್ಲ ಅಂದ್ರೂ 3 to 4 ಮಿನಿಟ್ಸು ಮತ್ತೆ ಬೇಯಿಸ್ಕೊಳ್ಬೇಕು. ಬಿಕಾಸ್ ನಾನು ಪಲ್ಯನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ, ಆಮೇಲೆ ಬೇಳೆನೂ ಸಹ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀವಿ. ಸೊ ಒಗ್ಗರಣೆಗೆ ಕಲಸಾದ ನಂತರ ತುಂಬ ಟೈಮೇನು ಹಿಡಿಯಲ್ಲ ಬೇಳೆ ಬೇಯೋಕ್ಕೆ, ಬಿಕಾಸ್ ಅದು ಖಾರದ ಅಂಶ ಎಲ್ಲ ಅದು ಬೇಳೆಗೆ ಸೇರಿಕೊಳ್ಬೇಕಲ್ವ. ಸೊ ಅದರ ಸಲುವಾಗಿ ನಾವು ಒಂದು 3 to 4 ಮಿನಿಟ್ಸು ಮತ್ತೆ ಬೇಯಿಸ್ಕೊಳ್ಬೇಕು. ಸೊ ಅದಕ್ಕೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಹಾಕಿದ್ದೀನಿ. ಇದನ್ನ ಹಾಕಿಬಿಟ್ಟು ಮತ್ತೆ 1 ನಿಮಿಷದವರೆಗೂ ನಾನು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಈ ಡಿಶ್ ಉತ್ತರ ಕರ್ನಾಟಕದ ಸೈಡು ತುಂಬಾ ಫೇಮಸ್ಸು. ಬಿಸಿ ರೊಟ್ಟಿ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೋಪ್ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ನಾನು. ಇದಕ್ಕೆ ನಾವು ಸಬ್ಬಕ್ಕಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪನ್ನು ಸಹ ಯೂಸ್ ಮಾಡ್ಕೊಂಡ್ಬಿಟ್ಟು ಉದುರುಬೇಳೆ ಪಲ್ಯನ ನಾವು ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಉದುರುಬೇಳೆ ಪಲ್ಯ ರೆಡಿಯಾಗಿದೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.